ತಮಗಾಗಿ ಮೀಸಲಿಡಲಾಗಿದೆ. ಇದು ಮಾನ್ಯ ಶಾಸಕರು ನಿನ್ನೆ ದಿನ ತಿಳಿಸಿದಂತೆ ಎಲ್ಲ ಮಕ್ಕಳು ಆಸನಗಳ ಮೇಲೆ ಕುಳಿತುಕೊಳ್ಬೇಕು. ನಮ್ಮ ಪಥಸಂಚಲನದ ಎಲ್ಲದಿಂದ ಆಸನ ವ್ಯವಸ್ಥೆ ಮಾಡಲಾಗಿದೆ. ಸೊ ಎಲ್ಲ ದಳಗಳು ಬಹಳ ಶಿಸ್ತಿನಿಂದ ವೇದಿಕೆ ಮುಂಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಕುಳಿತುಕೊಂಡಿದ್ದಾರೆ. ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು. ಎಷ್ಟು ಮುದ್ದಾದ ನಡಿಗೆ ಹಾಕ್ತಾನೆ. ಒಂದು ಜೋರಾದ ಚಪ್ಪಾಳೆ ಅವನಿಗಾಗಿ ಬರಲಿ. ನಮ್ಮ ನಿವೃತ್ತ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಬಿಸಲ್ ನಾಯ್ಕ್ ಸರ್ ಅವರ ಮೊಮ್ಮಗ. ಈ ಪೊಲೀಸ್ ದಳ ಶಾಂತಿ, ಕಾನೂನು ಸುವ್ಯವಸ್ಥೆ ಮತ್ತು ನಾಗರಿಕ ಸುರಕ್ಷತೆಯನ್ನು ಕಾಯುವ ಈ ದಳ ಕರ್ತವ್ಯ ನಿಷ್ಠೆ ಮತ್ತು ಧೈರ್ಯದ ಪ್ರತೀಕವಾಗಿದೆ. ಸೊ ಇಂತಹ ದಳ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಅತ್ಯಂತ ಶಿಸ್ತಿನಿಂದ ಹೆಜ್ಜೆ ಹಾಕ್ತಕ್ಕಂಥದ್ದು. ಅಷ್ಟೇ ಶಿಸ್ತಿಗೆ ಹೆಸರಾಗಿರ್ತಕ್ಕಂತಹ ಚಿಕ್ಕೋಡಿ PSI ಸಾಹೇಬರಾಗಿರ್ತಕ್ಕಂತಹ ಬಸಗೌಡ ನೇರ್ಲೆ ಅವರ ನೇತೃತ್ವದಲ್ಲಿ ಪೊಲೀಸ್ ದಳ ಇದೀಗ ಪಥಸಂಚಲನವನ್ನ ಮಾಡ್ತಾ ಇದೆ. ಇದಾದ ನಂತರ ಬರ್ತಕ್ಕಂಥವರು NCC ದಳ, ನ್ಯಾಷನಲ್ ಕೆಡೆಟ್ ಕಾರ್ಡ್. ಶಿಸ್ತು, ನಾಯಕತ್ವ ಮತ್ತು ದೇಶ ಪ್ರೇಮವನ್ನು ಜೀವನದ ಮೌಲ್ಯಗಳಾಗಿ ಅಳವಡಿಸಿಕೊಂಡಿರುವ ಈ ದಳ ನಮ್ಮ ಯುವ ಭಾರತಕ್ಕೆ ಭವಿಷ್ಯದ ಭರವಸೆಯಾಗಿದೆ. ಇಂತಹ ಭರವಸೆಯ ಯುವ ನಾಗರಿಕರಾಗಿರ್ತಕ್ಕಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಬಹಳ ಆಕರ್ಷಕವಾಗಿರ್ತಕ್ಕಂತಹ ನಡಿಗೆಯ ಮುಖಾಂತರವಾಗಿ ಈ ಹೊತ್ತಿನ ಪಥಸಂಚಲನದಲ್ಲಿ ಭಾಗವಹಿಸತಕ್ಕಂಥದ್ದು ನೋಡಲು ಎರಡು ಕಣ್ಣು ಸಾಲದು. ನಮ್ಮೆಲ್ಲ ಮತ್ತು ವಿದ್ಯಾರ್ಥಿನಿಯರು ಕಳೆದ ಒಂದು ವಾರದ ತಯಾರಿಯೊಂದಿಗೆ ಈ ಒಂದು ಗಣರಾಜ್ಯೋತ್ಸವದ ಮೆರಗನ್ನ ಇಮ್ಮಡಿಗೊಳಿಸಿದ್ದಾರೆ. ಇದೀಗ ನಮ್ಮ ಮುಂದೆ ಪಥಸಂಚಲನ ಮಾಡತಕ್ಕಂಥವರು CSS JDV, ನಂತರ RDHS ಆರ್ಮಿ ವಿಂಗ್. ಮುಂದಿನದಾಗಿ ಪ್ರೌಢಶಾಲಾ ಸ್ಕೌಟ್ಸ್ ವಿಭಾಗದಿಂದ ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿ. ಅದಾದ ನಂತರ CSS ಚಿಕ್ಕೋಡಿ ಒಂದು ಕೇಂದ್ರೀಯ ಬುಲ್ಬುಲ್ ಬಟಾಲಿಯನ್ಸ್. ಎಷ್ಟು ಸುಂದರವಾಗಿರ್ತಕ್ಕಂತಹ ಒಂದು ಹೆಜ್ಜೆಯೊಂದಿಗೆ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಅವರನ್ನು ಹಿಂಬಾಲಿಸಿ ಅದೇ ಒಂದು ಶಾಲೆಯ ಬುಲ್ಬುಲ್ ಬಟಾಲಿಯನ್ಸ್, ಕಬ್ ಬಟಾಲಿಯನ್ಸ್, ಕಬ್ ರೆಡಿ ಫಾರ್ ಮುಂದೆ ಬರಬೇಕು. ಇದೀಗ ಮುಂದಿನ ಒಂದು ಕಾರ್ಯಕ್ರಮ ಪಥಸಂಚಲನ. ಅದರ ಪೂರ್ವದಲ್ಲಿ ವಿವಿಧ ಪಡೆಗಳ ವೀಕ್ಷಣವನ್ನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಪೊಲೀಸ್ ದಳ, NCC